ರಾಜೀನಾಮೆಗೆ ಆಗ್ರಹ ಮಾಡಿ ತಿಮ್ಮಾಪುರ ರಾಜೀನಾಮೆಗೆ ಆಗ್ರಹ ಮಾಡ್ತಾ ಇದ್ದಾರೆ ಸರ್. ನೋಡಿ, ಅವರು ಈ ನರೇಗಾ ಏನು ನಾವು ನಿರ್ಣಯ ಮಾಡ್ತಾ ಇದ್ದೀವಿ, ಚರ್ಚೆಯನ್ನು ಮಾಡ್ತಾ ಇದ್ದೀವಿ, ಅದರಿಂದ ಜನರ ದೃಷ್ಟಿಯನ್ನು ಬೇರೆ ಕಡೆ ಸೆಳೆಯಬೇಕು ಅನ್ನೋ ದೃಷ್ಟಿಯಿಂದ ಒಂದು ಷಡ್ಯಂತ್ರ ಇದು. ತಿಮ್ಮಾಪುರ ಅವರ ಎಕ್ಸೈಸ್ ಮಿನಿಸ್ಟರ್ ಕೇಸ್ನಲ್ಲಿ ಒಬ್ಬ ಅಧಿಕಾರಿ ಹಣ ಸಿಕ್ಕೊಂಡು ಬಿದ್ದಿದ್ದಾನೆ. ಅದರರ್ಥ ತಿಮ್ಮಾಪುರ ಇನ್ನೊಳಗಿದಾರ, ಸಚಿವರು ತಗೊಂಡಿದ್ದಾರ. ಹಾಗೆ ನಾಳೆ ಯಾರು ಬೇಕಾದರೂ ನಾಳೆ ಪ್ರಧಾನಮಂತ್ರಿ ಹೆಸರು ಹೇಳ್ಬೋದು. ಯಾರೋ ದುಡ್ಡು ತಿಂದು ಪ್ರಧಾನಮಂತ್ರಿಗಳ ಹೆಸರು ಹೇಳಿದ್ರೆ ಅದು ಒಪ್ಕೋತೀರಾ ನೀವು? ಇದೆಲ್ಲವೂ ಕೂಡ ರಾಜಕೀಯದಲ್ಲಿ ನಡೀತಿರ್ತದೆ. ಹೀಗಾಗಿ ಸುಮ್ಮನೆ ತಿಮ್ಮಾಪುರವ್ರನ್ನ ಆ ಎಕ್ಸೈಸ್ ಇದರಲ್ಲಿ ಇರುವುದಿಲ್ಲ. ಯಾವ ಅಧಿಕಾರಿ ದುಡ್ಡು ತಿಂದಿದ್ದಾನೆ, ಅವ್ನು ಸಿಕ್ಕೊಂಡಿದ್ದಾನೆ, ಅವ್ನ ಮೇಲೆ ಶಿಕ್ಷೆ ಆಗ್ತದೆ ಕಾನೂನು ಪ್ರಕಾರ. ರಾಜೀನಾಮೆಗೆ ಆಗ್ರಹ ಮಾಡಿ ತಿಮ್ಮಾಪುರ ರಾಜೀನಾಮೆಗೆ ಆಗ್ರಹ ಮಾಡ್ತಾ ಇದ್ದಾರೆ ಸರ್. ನೋಡಿ, ಅವರು ಈ ನರೇಗಾ ಏನು ನಾವು ನಿರ್ಣಯ ಮಾಡ್ತಾ ಇದ್ದೀವಿ, ಚರ್ಚೆಯನ್ನು ಮಾಡ್ತಾ ಇದ್ದೀವಿ, ಅದರಿಂದ ಜನರ ದೃಷ್ಟಿಯನ್ನು ಬೇರೆ ಕಡೆ ಸೆಳೆಯಬೇಕು ಅನ್ನೋ ದೃಷ್ಟಿಯಿಂದ ಒಂದು ಷಡ್ಯಂತ್ರ ಇದು. ತಿಮ್ಮಾಪುರ ಅವರ ಎಕ್ಸೈಸ್ ಮಿನಿಸ್ಟರ್ ಕೇಸ್ನಲ್ಲಿ ಒಬ್ಬ ಅಧಿಕಾರಿ ಹಣ ಸಿಕ್ಕೊಂಡು ಬಿದ್ದಿದ್ದಾನೆ. ಅದರರ್ಥ ತಿಮ್ಮಾಪುರ ಇನ್ನೊಳಗಿದಾರ, ಸಚಿವರು ತಗೊಂಡಿದ್ದಾರ. ಹಾಗೆ ನಾಳೆ ಯಾರು ಬೇಕಾದರೂ ನಾಳೆ ಪ್ರಧಾನಮಂತ್ರಿ ಹೆಸರು ಹೇಳ್ಬೋದು. ಯಾರೋ ದುಡ್ಡು ತಿಂದು ಪ್ರಧಾನಮಂತ್ರಿಗಳ ಹೆಸರು ಹೇಳಿದ್ರೆ ಅದು ಒಪ್ಕೋತೀರಾ ನೀವು? ಇದೆಲ್ಲವೂ ಕೂಡ ರಾಜಕೀಯದಲ್ಲಿ ನಡೀತಿರ್ತದೆ. ಹೀಗಾಗಿ ಸುಮ್ಮನೆ ತಿಮ್ಮಾಪುರವ್ರನ್ನ ಆ ಎಕ್ಸೈಸ್ ಇದರಲ್ಲಿ ಇರುವುದಿಲ್ಲ. ಯಾವ ಅಧಿಕಾರಿ ದುಡ್ಡು ತಿಂದಿದ್ದಾನೆ, ಅವ್ನು ಸಿಕ್ಕೊಂಡಿದ್ದಾನೆ, ಅವ್ನ ಮೇಲೆ ಶಿಕ್ಷೆ ಆಗ್ತದೆ ಕಾನೂನು ಪ್ರಕಾರ. ರಾಜೀನಾಮೆಗೆ ಆಗ್ರಹ ಮಾಡಿ ತಿಮ್ಮಾಪುರ ರಾಜೀನಾಮೆಗೆ ಆಗ್ರಹ ಮಾಡ್ತಾ ಇದ್ದಾರೆ ಸರ್. ನೋಡಿ, ಅವರು ಈ ನರೇಗಾ ಏನು ನಾವು ನಿರ್ಣಯ ಮಾಡ್ತಾ ಇದ್ದೀವಿ, ಚರ್ಚೆಯನ್ನು ಮಾಡ್ತಾ ಇದ್ದೀವಿ, ಅದರಿಂದ ಜನರ ದೃಷ್ಟಿಯನ್ನು ಬೇರೆ ಕಡೆ ಸೆಳೆಯಬೇಕು ಅನ್ನೋ ದೃಷ್ಟಿಯಿಂದ ಒಂದು ಷಡ್ಯಂತ್ರ ಇದು. ತಿಮ್ಮಾಪುರ ಅವರ ಎಕ್ಸೈಸ್ ಮಿನಿಸ್ಟರ್ ಕೇಸ್ನಲ್ಲಿ ಒಬ್ಬ ಅಧಿಕಾರಿ ಹಣ ಸಿಕ್ಕೊಂಡು ಬಿದ್ದಿದ್ದಾನೆ. ಅದರರ್ಥ ತಿಮ್ಮಾಪುರ ಇನ್ನೊಳಗಿದಾರ, ಸಚಿವರು ತಗೊಂಡಿದ್ದಾರ. ಹಾಗೆ ನಾಳೆ ಯಾರು ಬೇಕಾದರೂ ನಾಳೆ ಪ್ರಧಾನಮಂತ್ರಿ ಹೆಸರು ಹೇಳ್ಬೋದು. ಯಾರೋ ದುಡ್ಡು ತಿಂದು ಪ್ರಧಾನಮಂತ್ರಿಗಳ ಹೆಸರು ಹೇಳಿದ್ರೆ ಅದು ಒಪ್ಕೋತೀರಾ ನೀವು? ಇದೆಲ್ಲವೂ ಕೂಡ ರಾಜಕೀಯದಲ್ಲಿ ನಡೀತಿರ್ತದೆ. ಹೀಗಾಗಿ ಸುಮ್ಮನೆ ತಿಮ್ಮಾಪುರವ್ರನ್ನ ಆ ಎಕ್ಸೈಸ್ ಇದರಲ್ಲಿ ಇರುವುದಿಲ್ಲ. ಯಾವ ಅಧಿಕಾರಿ ದುಡ್ಡು ತಿಂದಿದ್ದಾನೆ, ಅವ್ನು ಸಿಕ್ಕೊಂಡಿದ್ದಾನೆ, ಅವ್ನ ಮೇಲೆ ಶಿಕ್ಷೆ ಆಗ್ತದೆ ಕಾನೂನು ಪ್ರಕಾರ.